ವೆಲ್ಕಮ್ ಟು ಡಾಕ್ಟರ್ ಮಾಮ್ ಚಾನಲ್. ಇವತ್ತು ನಿಮ್ಗೆ ವಿಶೇಷವಾದಂಥ ಒಂದು ಸಂಚಿಕೆ ಅಂತಲೇ ಹೇಳ್ಬೋದು. ನಮ್ಮ ಗಂಗಾವತಿ ನಗರದಲ್ಲಿ ಮಕ್ಕಳ ಡಾಕ್ಟರ್ ಆದಂಥ ಡಾಕ್ಟರ್ ನಾಗರಾಜ್ ಲೋಖರೆ ಅವರು ವರಸಿದ್ಧಿ ಹಾಸ್ಪಿಟ್ಲಲ್ಲಿ ಅಸೋಸಿಯೇಟ್ ಆಗಿದ್ದಾರೆ ಡಾಕ್ಟರ್ ಅರ್ಜುನ್ ಅವ್ರ ಜೊತೆನೆ. ಅವ್ರನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಕೆಲವು ಮಕ್ಕಳ ಸಮಸ್ಯೆ ಬಗ್ಗೆ, ಅಂದರೆ ಹೊಸದಾಗಿ ಹುಟ್ಟಿರ್ತಾರೆ ಮಕ್ಕಳು, ಹಾಲು ಕುಡಿಸೋದಿರ್ಬೋದು, ಹಾಲು ಯಾವ ಪ್ರಮಾಣದಲ್ಲಿ ಕೊಡೋದು, ಯಾವ ಥರ ಹಾಲು ಕುಡಿಸೋದು, ಈ ಥರದ ಸುಮಾರು ಪ್ರಶ್ನೆಗಳನ್ನು ನಾವು ಡಾಕ್ಟರ್ ನಾಗರಾಜ್ ಲೋಖರೆ ಅವ್ರ ಜೊತೆ ಇವತ್ತು ಡಿಸ್ಕಸ್ ಮಾಡ್ಕೊಳ್ಳೋಣ. ನಮ್ಮ ಡಾಕ್ಟರ್ ಮಾಮ್ ಚಾನಲ್ಗೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು ಮೇಡಮ್. ಈ ಚಾನಲ್ಗೆ ನನಗೆ ಮಾತಾಡಲು ಅನುಮತಿ ಕೊಟ್ಟಂತೆ ತಮಗೆ ಧನ್ಯವಾದಗಳು. ಇದರಿಂದ 4 ಜನಕ್ಕೆ ಫೀಡಿಂಗ್ ಏನಾದ್ರು ಡೌಟ್ಸ್ಗಳು ಇದ್ದಂದ್ರೆ ಇದರಿಂದ ಕ್ಲಿಯರ್ ಆದರೆ ಒಳ್ಳೆಯದು. ಈಗ ನಾವು ಹಾಲು ಕುಡಿಸೋದ್ರ ಬಗ್ಗೆ ಇರ್ಬೋದು, ನಿಜ ಮತ್ತು ಸುಳ್ಳಿನ ಅಂಶಗಳು, ಸತ್ಯ ಮತ್ತು ಸುಳ್ಳಿನ ಅಂಶಗಳು ಬಹಳಷ್ಟು ಡೌಟ್ಗಳು ಎಲ್ಲರ ಹತ್ರ ಇರ್ತವೆ. ಆ ಬಗ್ಗೆ ನಮ್ಮ ಫ್ರೆಂಡ್ಸಿಗೆಲ್ಲ ಒಂದು ಡೌಟ್ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾವು ಸರ್ ಜೊತೆ ಇವತ್ತು ಅದೇ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಸರ್, ನಿಮಗೆ ನಾನು ಫಸ್ಟ್ ಕ್ವಶನ್ ಏನು ಹೇಳ್ಬೇಕಂದ್ರೆ, ಈಗ ಒಂದು ಹೊಸದಾಗಿ ಮಗು ಹುಟ್ಟಿರುತ್ತೆ, ಆ ಮಗುಗೆ ತಾಯಿ ಹಾಲು ತಕ್ಷಣವೇ ಕುಡಿಸ್ಬೇಕಾ ಅಥವಾ ಎಷ್ಟು ತಾಸಿಗೆ ಕುಡಿಸ್ಬೇಕು ಅನ್ನೋದು ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಸರ್. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ರೀಸೆಂಟ್ ಗೈಡ್ಲೈನ್ಸ್, ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಮಗು ಹುಟ್ಟಿದ ಕೂಡ ಇಮಿಡಿಯೇಟ್ ಆಗಿ ಹಾಲು ಕುಡಿಸ್ಬೇಕು. ಮಗು ಹುಟ್ಟಿದ ಕೂಡಲೇ ಮಗುದು ಅರ್ಧ ಗಂಟೆಯಿಂದ 1 ತಾಸು ಒಳಗಡೆ ಶುಗರ್ ಬಹಳ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ತಾಯಿ ಹೊಟ್ಟೆಲಿತ್ತು, ತಾಯಿ ಬ್ಲಡ್ ಹೋಗ್ತಾ ಇರುತ್ತೆ ಮಗು, ಆ ಶುಗರ್ ತಾಯಿ ಹೊಟ್ಟೆಯಿಂದ ಬಂದಿರೋ ಬ್ಲಡ್ ಇಂದ ಶುಗರ್ ½ ಅವರ್ ಟು 1 ಅವರ್ ಒಳಗಡೆ ನಾವು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮ್ ಒಳಗಡೆ ನಾವು ಹಾಲು ಕುಡಿಸೋದ್ರಿಂದ ಮಗುದ ಆ ಶುಗರ್ ಕಡಿಮೆ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಒಂದು ಇನ್ನೊಂದು ಏನ್ ಬೆನಿಫಿಟ್ ಅಪ್ಪ ಅಂದ್ರೆ, ತಾಯಿಗೆ 2 ಮಿಲ್ಕ್ ಸಿಕ್ರೇಷನ್ ರಿಫ್ಲೆಕ್ಸಸ್ ಇರುತ್ತೆ. ಒಂದು ಪ್ರೊಲ್ಯಾಕ್ಟಿನ್ ರಿಫ್ಲೆಕ್ಸ್, ಇನ್ನೊಂದು ಆಕ್ಸಿಟೋಸಿನ್ ರಿಫ್ಲೆಕ್ಸ್. ಪ್ರೊಲ್ಯಾಕ್ಟಿನ್ ರಿಫ್ಲೆಕ್ಸ್ ಏನಪ್ಪಾ ಅಂದ್ರೆ, ನೀವು ಎಷ್ಟು ಬೇಗ ಮಗುಗೆ ಹಾಲು ಕುಡ್ಸಕ್ ಸ್ಟಾರ್ಟ್ ಮಾಡ್ತೀರಾ, ತಾಯಿ ಬ್ರೈನ್ ಅಲ್ಲಿ ಸ್ಟಿಮ್ಯುಲೇಟ್ ಆಗಿ, ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಸ್ಟಿಮ್ಯುಲೇಟ್ ಆಗಿ ಅಲ್ಲಿ ಬ್ರೈನ್ ಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಇವಾಗ ನೀನ್ ಹಾಲು ಕುಡ್ಸಕ್ ಸ್ಟಾರ್ಟ್ ಮಾಡ್ಬೇಕಂತ ಬ್ರೈನ್ ಅಲ್ಲಿ ಇನ್ಫಾರ್ಮೇಶನ್ ಹೋಗಿ ಅಲ್ಲಿಂದ ಮಿಲ್ಕ್ ಸಿಕ್ರೇಷನ್ ಗೆ ಇನ್ಫಾರ್ಮೇಶನ್ ಬರುತ್ತೆ. ಅದಾದ್ಮೇಲೆ ಆಕ್ಸಿಟೋಸಿನ್ ರಿಫ್ಲೆಕ್ಸ್ ಅಂತ ಏನಪ್ಪಾ ಅಂದ್ರೆ, ಪ್ರೊಲ್ಯಾಕ್ಟಿನ್ ರಿಫ್ಲೆಕ್ಸ್ ಇಂದ ಏನ್ ಮಿಲ್ಕ್ ಸಿಕ್ರೇಷನ್ ರೆಡಿ ಆಗಿರೋದು, ಏನ್ ಸ್ಟೋರ್ ಆಗಿರುತ್ತೆ, ಅದನ್ನ ರಿಲೀಸ್ ಮಾಡೋಕ್ಕೋಸ್ಕರ ಆಕ್ಸಿಟೋಸಿನ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಬೇಗ ನಾವು ಆ ರಿಫ್ಲೆಕ್ಸ್ ನ ಸ್ಟಿಮ್ಯುಲೇಟ್ ಮಾಡ್ತೇವೆ ಅಷ್ಟು ಬೇಗ ಒಳ್ಳೆಯದು. ಮೂರನೇದು ಏನಪ್ಪಾ ಅಂದ್ರೆ, ತಾಯಿ ಮತ್ತೆ ಮಗುದು ಬಾಂಡಿಂಗ್ ಬೆಳೀತದೆ. ಮಗು ಹುಟ್ಟಿದ ಕೂಡಲೇ ಹೊರಗಡೆ ತಂದ್ಕೊಳ್ಳೆ ಯಾರು ನಿಮ್ ತಾಯಿ ಅಂತ ತೋರಿಸದೆ ಆ ಮಗುಗೆ ಆ ಬಾಂಡಿಂಗ್ ಚೆನ್ನಾಗಿ ಬೆಳೀತದೆ. ತಾಯಿಗೆ ಮಗುಗೆ ಟೆಂಪರೇಚರ್ ಮೇಂಟೈನ್ ಆಗುತ್ತೆ, ತಾಯಿಗೆ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಬೇಗ ಹಾಲು ಕುಡಿಸೋದ್ರಿಂದ ಬರೀ ಮಗುಗೆ ಅಷ್ಟೇ ಬೆನಿಫಿಟ್ ಇಲ್ಲ, ತಾಯಿಗೂ ಬೆನಿಫಿಟ್. ಬಿಫೋರ್ ಪ್ರೆಗ್ನೆನ್ಸಿ ತಾಯಿ ಯೂಟ್ರಸ್ ಇಷ್ಟೇ ಇರುತ್ತೆ, ಚಿಕ್ಕದಾಗಿ ಗರ್ಭಕೋಶ ಇಷ್ಟೇ ಚಿಕ್ಕದಿರುತ್ತೆ. ಪ್ರೆಗ್ನೆಂಟ್ 9 ತಿಂಗಳಾಯ್ತು, ಡೆಲಿವರಿ ಟೈಮ್ ಅಂತ ಇಷ್ಟು ದೊಡ್ಡದಾಗಿರುತ್ತೆ. ವಾಪಸ್ಸು ಪ್ಲಾಸೆಂಟಾ ಡೆಲಿವರಿ ಆದ್ಕೂಳೆ ಅದು ಚಿಕ್ಕದಾಕೊಂತ ಬರುತ್ತೆ. ಆ ಚಿಕ್ಕದಾಕೊಂತ ಬರೋದಕ್ಕಾಗ್ಲಿ, ವಾಪಸ್ ಪೋಸ್ಟ್ ಡೆಲಿವರಿ ಟೈಮಲ್ಲಿ ನಾರ್ಮಲ್ ಆಗಕ್ಕೆ ಏನೇನು ಬಾಡಿಯಲ್ಲಿ ಆಕ್ಟಿವಿಟಿ, ಯೂಟ್ರಸ್ ಚಿಕ್ಕದಾರ ಆಗ್ಲಿ, ಇಲ್ಲ ತಾಯಿ ಪೇನ್ ಕಡಿಮೆ ಆಗೋದಾಗ್ಲಿ, ನಾವು ಹಾಲು ಕುಡಿಸಿದೆ ಅಂದ್ರೆ ಅದು ಬೇಗ ಆಗುತ್ತೆ. ತಾಯಿಗೆ ತೊಂದರೆ ಆಗಿಲ್ಲ ಅಂತ ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ತಾಯಿ ಆರೋಗ್ಯನೂ ಸುಧಾರಿಸುತ್ತೆ, ಹಾಲು ಕುಡಿಸೋದನ್ನು ಒಂದು ಬೆನಿಫಿಟ್, ಮಗುಗೂ ಬೆನಿಫಿಟ್, ತಾಯಿಗೂ ಬೆನಿಫಿಟ್. ಈಗ 2ನೇ ಪಾಯಿಂಟ್ ಸರ್, ಡೌಟ್ ಏನಿರುತ್ತೆ ಅಂದ್ರೆ, ತಾಯಿಗೆ ಬೇಗ ಹಾಲು ಬರಲ್ಲ, ಇವಾಗ ನಾವು ಮಗುವಿಗೆ ಆಕಳದ ಹಾಲು ಹಾಕ್ಬೇಕಾ, ಪೌಡ್ರ್ ಹಾಲು ಹಾಕ್ಬೇಕಾ, ಈ ತರದೊಂದು ಡೌಟ್ ಇರುತ್ತೆ. ಆವಾಗ ನಿಮ್ ಸಜೆಷನ್ ಏನ್ ಹೇಳ್ತೀರಿ ಸರ್? ತಾಯಿಗೆ ಹಾಲು ಬರ್ತಾ ಇಲ್ಲ ಅಂತ ಯಾರು ಡಿಸೈಡ್ ಮಾಡ್ಬೇಕಪ್ಪ ಅಂದ್ರೆ, ತಂದೆ ತಾಯಿ ಅಲ್ಲ, ಡಾಕ್ಟರ್ ಡಿಸೈಡ್ ಮಾಡು. ಯಾಕಪ್ಪ ಅಂದ್ರೆ, ನೀವು ಹೋಗಿ ನಿಮ್ಮ ತಾಯಿ ಕೇಳ್ರಿ, ನಿಮ್ಮ ಅಜ್ಜಿ ಕೇಳಿ, ಫಸ್ಟ್ 3 ದಿನ ಯಾರಿಗೂ ಹಾಲು ಬರಲ್ಲ. ಜನ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ಮಗು ಹುಟ್ಟಿದೆ ಚೆನ್ನಾಗಿ ಬೇಸ್ ಹಾಲು ಕುಡಿಬೇಕು ಮಗು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಮಗು ಹೊಟ್ಟೆಲಿದ್ದಾಗ ಹಾಲು ಕುಡಿದಿರಲ್ಲ. ಮಗು ಹುಟ್ಟಿದಾಗ ಮಗುದು ಸ್ಟಮಕ್ ಎಷ್ಟು ದೊಡ್ಡದಿರುತ್ತೆ ಅಂದ್ರೆ, ಅದು ಗೋಡಂಬಿ ಎಷ್ಟಿರುತ್ತೆ ಅಷ್ಟು ಸೈಜ್ ಇರುತ್ತೆ ಅಷ್ಟೇ. 2 ದಿನ 3ನೇ ದಿನಕ್ಕೆಲ್ಲ ಸ್ಲೋ ಆಗಿ ವಾಲ್ನಟ್ ಅಷ್ಟು ಸೈಜ್ ಆಗೋದು. ಆಮೇಲೆ ಬೆಳ್ಕೊಂಡ್ 1 ವಾರ ಆದ್ಮೇಲೆ ಅದು ಸ್ವಲ್ಪ ದೊಡ್ಡದಾಗುತ್ತೆ ಸ್ಟಮಕ್. ಫಸ್ಟ್ ತಾಯಿಗೆ ಬರೋ ಹಾಲಂತ ನಾವು ಕೊಲೆಸ್ಟ್ರಾಲ್ ಅಂತೀವಿ. ಎಲ್ರು ನೋಡಿರೋದು ವೈಟ್ ಕಲರ್ ಮಿಲ್ಕ್ ನೋಡಿರ್ತಾರೆ. ಫಸ್ಟ್ 3 ದಿನ ಬರೋದು ಕೊಲೆಸ್ಟ್ರಾಲ್, ಅಂದ್ರೆ ನಾವು ಆಕ್ಳಿಗೆ ಬರುತ್ತೆ ಗಿಣ್ಣ ಅಂತ ಹೇಳ್ತಾರೆ, ಆ ತರ. ಅದು ಎಷ್ಟು ಬೆನಿಫಿಷಿಯಲ್ ಅಪ್ಪ ಅಂದ್ರೆ, ಅದು ತಿನ್ ಇರುತ್ತೆ, ಯೆಲ್ಲೋಯಿಶ್ ಕಲರ್ ಇರುತ್ತೆ, ಸ್ವಲ್ಪ ಹನಿ ಬರುತ್ತೆ. ತಾಯಿ ಮಗುಗೆ ಹಾಲು ಕುಡಿಸುವಾಗ ಮಗು ಚೆನ್ನಾಗಿ ಹಾಲು ಕುಡಿದಿದೆ, ಈ ಕಡೆ 2 ರಿಂದ 3 ಹನಿ, ಈ ಕಡೆಯಿಂದ 2-3 ಹನಿ ಬರ್ತಿದೆ ಅಂದ್ರೆ ಸಾಕು, ಅಷ್ಟೇ ಸಾಕು. ಫಸ್ಟ್ 3 ದಿನ, 4 ದಿನ ಆದ್ಮೇಲೆ ಬಿಳಿ ಹಾಲು ಬರುತ್ತೆ. ಕೊಲೆಸ್ಟ್ರಾಲ್ ಕೊಡ್ಸೋದ್ರಿಂದ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ, ಒಂದು ಮಗುಗೆ ಶುಗರ್ ಮೇಂಟೈನ್ ಆಗುತ್ತೆ. ಇಟ್ ಇಸ್ ನಾವೇನಬಹುದು ಅಂದ್ರೆ ಕಾನ್ಸಂಟ್ರೇಟೆಡ್ ಮಿಲ್ಕ್ ಅಂತ ಹೇಳ್ಬೋದು. 2ನೇದು ಏನಪ್ಪಾ ಅಂದ್ರೆ, ಅದರಲ್ಲೆಲ್ಲ ಇಮ್ಯುನೋಗ್ಲೋಬಿನ್, IgA ಇರುತ್ತೆ, ಬಹಳಷ್ಟು ಗಟ್ ಮೊಟಿಲಿಟಿ ಡೆವಲಪ್ಮೆಂಟ್ ಆಗೋಗೋಸ್ಕರ ಎಲ್ಲ ಅಂಶಗಳು ಇರ್ತವೆ. ಅದರಿಂದ ಏನಾಗ್ತದೆ ಅಂದ್ರೆ, ಮಗು ಇಂಟೆಸ್ಟೈನ್ ಇವಾಗ ಫಸ್ಟ್ ಹಾಲು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ಡೆವಲಪ್ಮೆಂಟ್ ಆಗಕ್ಕೆಲ್ಲ ಹೆಲ್ಪ್ ಮಾಡ್ಕೊಂತ ಹೋಗುತ್ತೆ. ತಾಯಿ ಹಾಲು ಹೆಂಗಪ್ಪ ಅಂದ್ರೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ತರ. ಮಗು ಹಾಲು ಕುಡಿತಾ ನೆಕ್ಸ್ಟ್ ಹಾಲು ಬರುತ್ತೆ, ನೆಕ್ಸ್ಟ್ ಇವಾಗ 2 ml ಕುಡಿತಾ ನೆಕ್ಸ್ಟ್ 3 ml ಬರುತ್ತೆ, 3 ml ಮಗು ಕುಡಿತಾ 4 ml ಬರುತ್ತೆ, ಆ ತರ ಸಪ್ಲೈ ಆಗುತ್ತೆ.
ಆ ಫಸ್ಟ್ 3 days ಅಲ್ಲಿ ನೀವು ಆ ಸಪ್ಲೈನ ಹಾಲ್ಟ್ ಮಾಡ್ಬಿಟ್ಟಂದ್ರೆ ಎಲ್ಲ ಸಪ್ಲೈ ಎಲ್ಲ ಬರಕ್ ಹೋಗಲ್ಲ. ಒಂದ್ ವೇಳೆ ಡಾಕ್ಟರ್ ಡಿಸೈಡ್ ಮಾಡಿದ್ರು ಮಗುಗೆ ಏನೋ ತೊಂದರೆ ಇದೆ, ಇಲ್ಲ ಮಗು ಶುಗರ್ ಕಡಿಮೆ ಆಗ್ತದೆ, ಇಲ್ಲ ಮಗುಗೆ ಹಾಲು ಕುಡಿಲಾರ್ದ ನೀರಿನ ಅಂಶ ಕಡಿಮೆ ಇದೆ, ಇಲ್ಲ ತಾಯಿಗೆ ಏನೋ ತೊಂದರೆ ಇದೆ, ಹನಿಗಟ್ಲೆನೂ ಹಾಲು ಬರ್ಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಬೆಸ್ಟ್ ಚಾಯ್ಸ್ ಬಂದು ಡೋನರ್ ಮಿಲ್ಕ್. ಸಿಟಿಗಳೆಲ್ಲ ಆಗ್ಲಿ ಮಿಲ್ಕ್ ಗಳನ್ನ ತಾಯಿ ಮಿಲ್ಕ್ ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಅದನ್ನ ನಾರ್ಮಲ್ ಟೆಂಪರೇಚರ್ ಮಾಡಿ ಕೊಡ್ತಾರೆ. ಇರ್ಲಿಲ್ಲ ಅಂದ್ರೆ ಯಾರು ನಿಮ್ ರಿಲೇಟಿವ್ಸ್ ಇರ್ತಾರೆ ಅವ್ರು ಹಾಲು ಕುಡಿಸ್ತಿರ್ತಾರೆ, ಅದನ್ನ ಹಾಲು ಕುಡಿಸ್ಬೋದು. ಅದು ಫಸ್ಟ್ ಬೆಸ್ಟ್ ಆಪ್ಷನ್. ಅಷ್ಟು ಆಗಿಲ್ಲಪ್ಪ ಅಂದ್ರೆ ಪೌಡರ್ ಮಿಲ್ಕ್ ಕೊಡ್ಬೋದು. ಏನೇ ನಾವು ಪ್ರಿಕಾಷನ್ಸ್ ತಗೋಬೇಕಪ್ಪ ಅಂದ್ರೆ ಒಂದು ಸ್ಕೂಪ್ ಇರುತ್ತೆ ಮೆಜರ್ಮೆಂಟ್, ಒಂದೇ ಒಂದು ಸ್ಕೂಪ್ 30 ml ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಸ್ಬೇಕು. ಹಾಕ್ಬಾರ್ದು. ಯಾವಾಗ್ಲೂ ಪ್ರಿಪೇರ್ ಮಾಡಿದ್ರೆ ಅದೇ ಹಾಲು ಕುಡ್ಸೋದೇನಪ್ಪಾ ಅಂದ್ರೆ ಒಳ್ಳೆ ಹಾಲು ಕುಡಿಸ್ಬೇಕು, ಬಾಟ್ಲ್ ಫೀಡ್ ಕುಡಿಸ್ಬಾರ್ದು. ಬಾಟ್ಲ್ ತಗೊಂಡು ನೀವು ಟರ್ನ್ ಮಾಡಿ ಅದ ಹನಿ ಟಪ ಟಪ ಬೀಳ್ತಾ ಇರುತ್ತೆ, ಹಾಲು ತಾನಾಗೆ ಬೀಳುತ್ತೆ, ಮಗು ಕುಡಿಯೋದ್ ಬೇಕಾಗಲ್ಲ. ಈ ಮಗುಗೆ ನೀವು ಆಂಗಲ್ ಆಫ್ ಮೌತ್ ಅಲ್ಲಿ ಹಿಂಗ್ ಹಾಲು ಕುಡ್ಸ್ಕೊಂತ ಹೋದ್ರೆ ಮಗು ತಾನಾಗೆ ಸಕ್ ಮಾಡಕ್ ಟ್ರೈ ಮಾಡ್ತೀವಿ. ತಾಯಿ ಹತ್ರ ನಾವು ಮೊಲೆಗೆ ಅಟ್ಯಾಚ್ ಮಾಡಿದ್ರೆ ಮಗುಗೆ ಓಕೆ ನಾನು ಸುಮ್ಮನೆ ಇದ್ರೆ ಬರಲ್ಲ, ನಾನು ತಾಯಿಯಲ್ಲಿ ಎಳಿಬೇಕು, ಎಳೆದ್ರೆ ಹಾಲು ಬರುತ್ತೆ ಅಂತ ಗೊತ್ತಾಗುತ್ತೆ. ಬಾಟ್ಲ್ ಫೀಡ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದ್ರೆ ಮಗುಗೆ ಇಡ್ತಾರೆ, ಬಾಯಿ ಇಟ್ಬಿಡ್ತಾರೆ, ಆಟೋಮೆಟಿಕ್ ಆಗಿ ಹಾಲು ಬೀಳುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಪ್ಪಲ್ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಏನ್ ಮಾಡುತ್ತೆ, ಮಗು ಹಾಲು ಕುಡಿತಿದ್ದ ಇಲ್ಲ ಸರ್ ಅದು ನಿಪ್ಪಲ್ಗೆ ಅಂದ್ರೆ ಮೊಲೆಗೆ ಬಾಯಿ ಹಚ್ಚುತ್ತೆ, ಎಳೆಯಿಲ್ಲ ಅಂತ ಹೇಳ್ತಾರೆ. ಯಾಕೆ ಎಳಿಲ್ಲಪ್ಪ ಅಂದ್ರೆ ನೀವು ಕಲಿಸ್ಕೊಟ್ಟಿಲ್ಲ ಮಗುಗೆ ಎಳೆಯೋದು. ಬಾಟ್ಲ್ ಇಟ್ಟಾಗ ಆಟೋಮೆಟಿಕ್ ಆಗಿ ಹಾಲು ಬೀಳುತ್ತೆ, ಮಗುಗೆ ಬಾಯಿ ಇಟ್ರೆ ಸಾಕು ಹಾಲು ಬರುತ್ತೆ ಅನ್ಕೊಂತಾರೆ. ಸೊ ಡೈರೆಕ್ಟ್ ನೀವು ಬ್ರೆಸ್ಟ್ ಫೀಡಿಗೆ ತಾಯಿಗೆ ತಲೆ ಹಾಲು ಕೊಟ್ಬಿಟ್ರೆ ಅದು ಎಳಿಲ್ಲ, ಹಂಗೆ ಬಾಯಿ ಇಟ್ಕೊಂಡು ಸುಮ್ಮನೆ ಬಂದಿರುತ್ತೆ. ಅದರಿಂದ ಏನಾಗತ್ತಪ್ಪ ಅಂದ್ರೆ ಮಗು ಹಾಲು ಕುಡಿಯೋದು ಕಲಿಯಲ್ಲ.